ನಟಿ ರಮ್ಯಾ ವರ್ಸಸ್ ನಟ ದರ್ಶನ್ ಫ್ಯಾನ್ಸ್ ವಾರ್. ಈ ವಿಚಾರದಲ್ಲಿ ಈಗ ನಟಿ ರಮ್ಯಾ ಪರ ನಿಂತಿದ್ದಾರೆ ಶಿವಣ್ಣ. ಅವರಿಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ರಮ್ಯಾ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ ಅಂದಿದ್ದಾರೆ ನಟ ಶಿವರಾಜ್ ಕುಮಾರ್. ನಿಮ್ಮ ನಿಲುವು ಸರಿಯಾಗಿದೆ ರಮ್ಯಾ, ನಿಮ್ಮನ್ನ ನಾವು ಬೆಂಬಲಿಸುತ್ತೇವೆ. ರಮ್ಯಾ ವಿರುದ್ಧ ಬಳಸಿರುವ ಪದಗಳು ಖಂಡನೀಯ. ಯಾವ ಮಹಿಳೆಯ ವಿರುದ್ಧವೂ ಆ ರೀತಿ ಮಾತನಾಡೋದು ಸರಿಯಲ್ಲ, ಅದನ್ನು ನಾವು ಸಹಿಸಬಾರದು ಅಂತ ಶಿವಣ್ಣ ಇನ್ಸ್ಟಾ ಪೋಸ್ಟ್ ಅನ್ನು ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಮೊಟ್ಟ ಮೊದಲನೇದಾಗಿ ಒಬ್ಬ ವ್ಯಕ್ತಿಯಾಗಿ ಮಹಿಳೆಯರನ್ನ ಗೌರವಿಸುವುದು ತುಂಬಾ ಮುಖ್ಯ. ನಮ್ಮ ಮನೆಯಲ್ಲೂ ತಾಯಿ ಇದ್ದಾರೆ, ನಮ್ಮ ಮನೆಯಲ್ಲೂ ಅಕ್ಕ ತಂಗಿಯರಿದ್ದಾರೆ. ಅವರನ್ನು ನಾವು ಹೇಗೆ ಗೌರವಿಸ್ತೀವೋ ಅದೇ ರೀತಿಯಲ್ಲಿ ಎಲ್ಲ ಮಹಿಳೆಯರನ್ನ ಕೂಡ ಗೌರವಿಸಬೇಕು ಅಂತ ಶಿವಣ್ಣ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ರಮ್ಯಾ ಅವರು ಸ್ವಲ್ಪ ಬೇಸರ ವ್ಯಕ್ತಪಡಿಸಿದರು ನಿನ್ನೆ ದೂರು ಕೊಟ್ಟ ನಂತರ. ಯಾಕೆ ಚಿತ್ರರಂಗ ಮೌನವಾಗಿದೆ ಕೆಲವರನ್ನು ಬಿಟ್ಟರೆ ಅಂತ. ರಮ್ಯಾ ಅವರ ಫಲವಾಗಿ ಹಾಗೆ ನೋಡೋಕ್ಕೋದ್ರೆ ದೊಡ್ಡ ಮನೆ ಕುಡಿ ವಿನಯ್ ರಾಜ್ಕುಮಾರ್ ಅವರು ನಿನ್ನೆ ಪೋಸ್ಟ್ ಮಾಡಿದರು. ಪ್ರಥಮ್ ರಮ್ಯಾ ಅವರ ಪರವಾಗಿ ನಿಂತಿದ್ದರು. ಈಗ ರಮ್ಯಾ ಅವರ ಹೋರಾಟಕ್ಕೆ ಆನೆ ಬಲ ಬಂದಂತಾಯಿತು. ಯಾಕೆಂದರೆ ದೊಡ್ಡ ಮನೆಯ ಕುಡಿ ಶಿವರಾಜ್ ಕುಮಾರ್ ಅವರೇ ರಮ್ಯಾ ಅವರಿಗೆ ಬೆಂಬಲವಾಗಿ ನಿಂತಿದ್ದಾರೆ. ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬ ಬಲಿಷ್ಠವಾದ ಅಸ್ತ್ರ. ಅದನ್ನು ತಮ್ಮ ಏಳಿಗೆಗಾಗಿ ಬಳಸ್ಕೊಳ್ಬೇಕೇ ಹೊರತು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದ್ವೇಷ ಅಸೂಯೆಯನ್ನು ಬಿತ್ತೋದಕ್ಕೆ ಬಳಸಬಾರ್ದು. ನಿಮ್ಮ ನಿಲುವು ಸರಿಯಿದೆ, ನಿಮ್ಮ ಜೊತೆಗೆ ನಾವು ಸದಾ ನಿಲ್ಲುತ್ತೇವೆ ಅಂತ ರಮ್ಯಾ ಪರವಾಗಿ ನಟ ಶಿವಣ್ಣ ಅವರು ಈಗ ಮಾತನಾಡಿದ್ದಾರೆ. ಅಟ್ಲೀಸ್ಟ್ ಇನ್ನು ಮುಂದಕ್ಕಾದರೂ ಕೂಡ ಬೇರೆ ಬೇರೆ ನಟ ನಟಿಯರು ಅಥವಾ ಚಿತ್ರೋದ್ಯಮದವರು ರಮ್ಯಾ ಪರವಾಗಿ ಮಾತನಾಡ್ತಾರಾ ಅಂತಕ್ಕಂಥದ್ದನ್ನು ನೋಡಬೇಕು. ನಟಿ ರಮ್ಯಾ ಅವರ ಪರವಾಗಿ ನಟ ಶಿವರಾಜ್ ಕುಮಾರ್ ನಿಂತಿರ್ತಕ್ಕಂಥದ್ದು. ಯಾಕೆಂದರೆ ನೋಡಿ, ಫ್ಯಾನ್ಸ್ ವಾರ್ ಅಂತಕ್ಕಂಥದ್ದೇ ಸಪರೇಟ್, ಬಿಟ್ಬಿಡಿ ಅದನ್ನು. ಒಬ್ಬ ಮಹಿಳೆಗೆ ಕೊಡಬೇಕಾದ ಕನಿಷ್ಠ ಗೌರವ ಏನು, ನಮ್ಮ ಸಂಸ್ಕೃತಿ ಏನು, ನಾವು ಯಾವ ರೀತಿ ಗೌರವದಿಂದ ಮಹಿಳೆಯನ್ನು ಕಾಣ್ತೀವಿ ಅದನ್ನು ಅರ್ಥ ಮಾಡ್ಕೋಬೇಕು. ಸೊಂಟದ ಕೆಳಗಿನ ಪದಗಳನ್ನು ಬಳಸೋದ್ರ ಮುಖಾಂತರ ನಾನು ನಿನ್ನೆಯಿಂದ ಹೇಳ್ತಾ ಇದ್ದೀನಿ, ಇದು ಕೇವಲ ರಮ್ಯಾಗೆ ಮಾಡಿರ್ತಕ್ಕಂಥ ಅವಮಾನ ಅಲ್ಲ ಅಂತ. ಸೊ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಭಾರತಿ ಅವರಿಂದ ಪಡ್ಕೊಳ್ಳೋಣ. ಭಾರತಿ, ನಿನ್ನೆ ರಮ್ಯಾ ಅವರು ಹಾಗೆ ನೋಡೋಕೆ ಹೋದರೆ ಸ್ವಲ್ಪ ಬೇಸರ ಪಟ್ಟಿದ್ರು, ಯಾಕೆ ಮೌನವಾಗಿದೆ ಚಿತ್ರರಂಗ ಅಂತ ಅಂದ್ಬಿಟ್ಟು. ಈಗ ನಟ ಶಿವಣ್ಣ ಅವರೇ ಸಪೋರ್ಟಿವ್ ಆಗಿ ನಿಂತಿರ್ತಕ್ಕಂಥದ್ದು ರಮ್ಯಾ ಅವರ ಹೋರಾಟಕ್ಕೆ ಒಂದು ಆನೆ ಬಲ ಬಂದಂತೆ ಅಂತ ತಾವೇನು ಹೇಳ್ತೀರಾ? ಹೌದು ಅರವಿಂದ್, ರಮ್ಯಾ ಅವರು ದರ್ಶನ್ ಫ್ಯಾನ್ಸ್ ವಿರುದ್ಧ ಸಮರ ಸಾರಿದ ಬಳಿಕ ಅವರಿಗೆ ಅಷ್ಟೊಂದು ಬೆಂಬಲ ಸಿಕ್ಕಿರಲಿಲ್ಲ. ಅಂದರೆ ಅವರೇ ಹೇಳಿದರು ನಿನ್ನೆ ಕೂಡ, ಅವರಿಗೆ ಪ್ರತ್ಯಕ್ಷವಾಗಿ ಯಾರು ಕೂಡ ಬೆಂಬಲ ಸೂಚಿಸೋಕ್ಕೆ ಹಿಂಜರಿತಾ ಇದ್ದಾರೆ ಅಂತ. ಯಾಕಂದರೆ ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಅಂತ ಹೇಳ್ತಾರೆ. ಥೆಟನ್ ಬರ್ತಾ ಇದೆ, ಅವ್ರ ವಿರುದ್ಧನೇ ಬೇರೆ ವಿಚಾರಕ್ಕೆ ಅದನ್ನೇ ಇಟ್ಕೊಂಡು ಬೇರೆ ವಿಚಾರಕ್ಕೆ ಅವ್ರ ವಿರುದ್ಧ ಸಮರ ಸಾಕ್ತಾರೆ. ಹೀಗೆ ಆಗ್ತಾನೆ ಇರುತ್ತೆ. ಹೀಗಾಗಿ ಯಾರೂ ಬರ್ತಾ ಇಲ್ಲ ಪ್ರತ್ಯಕ್ಷವಾಗಿ. ಕೆಲವು ನಟಿಯರು ಕೂಡ ಡ್ಯಾಮ್ ಮಾಡಿ ಮೆಸೇಜ್ ಮಾಡಿ ನನಗೆ ಇದು ಹೇಳಿದರು, ಮೆಸೇಜ್ ಮಾಡಿ ಸಪೋರ್ಟ್ ಮಾಡಿದರು. ಈ ಥರದ್ದೆಲ್ಲ ಖಂಡಿತವಾಗ್ಲೂ ಸಪೋರ್ಟ್ ಇದೆ ಅಂತ ಹೇಳಿ ಅವ್ರು ಹೇಳಿದರು. ಆದರೆ ಪ್ರತ್ಯಕ್ಷವಾಗಿ ಬರ್ತಾ ಇಲ್ಲ ಅನ್ನೋದಕ್ಕೆ ಬೇಸರ ವ್ಯಕ್ತಪಡಿಸಿದ್ದು ನಿಜ. ಶಿವರಾಜ್ ಹಿಂದೆ ವಿನಯ್ ರಾಜ್ಕುಮಾರ್ ಕೂಡ ಮೆಸೇಜ್ ಮಾಡಿ ರಮ್ಯಾಗೆ ಸಪೋರ್ಟ್ ಮಾಡಿದರು, ಅವರೇ ಮೊದಲಿಗರು. ಅಫ್ಕೋರ್ಸ್ ಪ್ರಥಮ್ ಕೂಡ ಸಪೋರ್ಟ್ ಮಾಡ್ತಾನೆ ಬಂದಿದ್ದಾರೆ, ಅವರು ಕೂಡ ಜೊತೆಯಾಗಿದ್ದಾರೆ. ಇದೀಗ ಶಿವರಾಜ್ ಕುಮಾರ್ ಹಾಗೂ ಗೀತಾ ಶಿವರಾಜ್ ಕುಮಾರ್ ಇಬ್ಬರು ಅವರ ಕೊಲಾಬ್ರೇಷನ್ನಲ್ಲಿ ಮೆಸೇಜ್ ಮಾಡಿ ನಮ್ಮ ಸಪೋರ್ಟ್ ಖಂಡಿತವಾಗ್ಲೂ ರಮ್ಯಾಗಿದೆ ಅಂತ ನೇರವಾಗಿ ದಿಟ್ಟವಾಗಿ ಹೇಳಿದ್ದಾರೆ. ಆ ಪೋಸ್ಟನ್ನು ಹಾಕಿದ್ದಾರೆ. ಮಹಿಳೆಗೆ ಅವಮಾನ ಮಾಡೋದು, ಸೋಷಿಯಲ್ ಮೀಡಿಯಾವನ್ನು ದುರುಪಯೋಗ ಪಡಿಸ್ಕೊಂಡು ದ್ವೇಷ ಅಸೂಯೆ ಹುಟ್ಟಿ ಕೆಟ್ಟ ಪದಗಳನ್ನು ಹುಟ್ಟಿಸುವಂತಹ ಮಾತಾಡಿ ಕೆಟ್ಟ ಪದಗಳನ್ನು ಬಳಸಿ ನಿಂದನೆ ಮಾಡೋದು ನಿಜಕ್ಕೂ ಇದು ಖಂಡನೀಯ ಅಂತ ಹೇಳಿ ಅವರು ಆಕ್ಷೇಪವನ್ನು ವ್ಯಕ್ತಪಡಿಸಿ ರಮ್ಯಾ ಬೆಂಬಲಕ್ಕೆ ನಿಂತಿದ್ದಾರೆ. ನಮ್ಮ ಬೆಂಬಲ ಸದಾ ಇರುತ್ತೆ, ನಿಮ್ಮ ನಿಲುವು ಸರಿಯಾಗಿದೆ ಅಂತ ಹೇಳಿದ್ದಾರೆ. ಹೌದು, ರಮ್ಯಾ ಕಾನೂನು ಹೋರಾಟ ಮಾಡ್ತಾ ಇದ್ದಾರೆ. ಈ ಬಾರಿ ಬಿಡೋದೇ ಇಲ್ಲ, ಅದು ಯಾರೇ ಆಗಿದ್ರೂ ನಾನು ಖಂಡಿತವಾಗ್ಲೂ ಕಾನೂನು ಹೋರಾಟ ಮಾಡ್ತೀನಿ. ಅದು ಸಿಂಗಲ್ ಯಾರು ಬೆಂಬಲ ಸಿಗುತ್ತೋ ಇಲ್ಲೋ, ಲಾಸ್ಟಲ್ಲಿ ರಮ್ಯಾ ಕೂಡ ಒಂದು ಮಾತನ್ನ ಹೇಳ್ತಾರೆ, ಯಾರು ಬೆಂಬಲ ಸಿಗುತ್ತೋ ಇಲ್ಲೋ ನಾನು ಅಲೋನ್ ಆಗಿ ಹೋರಾಡ್ತೀನಿ ಅಂತ ಹೇಳ್ತಾರೆ. ಹೌದು, ರಮ್ಯಾಗೆ ಇದು ಶಿವರಾಜ್ ಕುಮಾರ್ ಅವರು ಬೆಂಬಲ ಸೂಚಿಸೋದು ಖಂಡಿತವಾಗ್ಲೂ ಒಂಥರ ಆನೆ ಬಲ ಉಂಟು ಮಾಡಿದೆ ಅರವಿಂದ್. ರೈಟ್, ಥ್ಯಾಂಕ್ ಯು ಭಾರತಿ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಮತ್ತೆ ಶಿವಣ್ಣ ಅವರ ಮಾತುಗಳನ್ನು ಎಲ್ಲರೂ ಪಾಸಿಟಿವ್ ಆಗಿ ತಗೋಬೇಕು. ಇನ್ನೊಂದು ಫ್ಯಾನ್ಸ್ ವಾರ್ಗೆ ಇದು ಕಾರಣ ಆಗಬಾರ್ದು. ಯಾಕೆಂದರೆ
ಸಾಕಷ್ಟು ಆಲೋಚನೆ ಮಾಡಿಯೇ ನಟ ಶಿವಣ್ಣ ಅವರು ಈ ರೀತಿ ಪೋಸ್ಟ್ ಮಾಡಿರ್ತಕ್ಕಂಥದ್ದು. ಮೊದಲು ಮಹಿಳೆಗೆ ಗೌರವವನ್ನು ಕೊಡ್ತಕ್ಕಂಥ ಮಣ್ಣು ನಮ್ಮದು, ಅದನ್ನು ಅರ್ಥ ಮಾಡ್ಕೊಳ್ಳಿ. ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ ಮಹಿಳೆಗೆ ನಾವು ಎಷ್ಟು ಸ್ಥಾನಮಾನಗಳನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಈ ರೀತಿ ಪದಗಳನ್ನು ಬಳಕೆ ಮಾಡಿ ನಿಂದನೆ ಮಾಡುವಂಥದ್ದು ಅಕ್ಷಮ್ಯ ಅಪರಾಧ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತಂದರೆ ನಮ್ಮ 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 ನೆಲದ ಸಂಸ್ಕೃತಿ ಅಲ್ವಾ ಅದು. ನಾವು ಹೆಣ್ಣುಮಕ್ಕಳಿಗೆ ಕೊಡ್ತಕ್ಕಂಥ ಗೌರವ ಏನು ಅಂತ ಮೊದಲಿಂದನೂ ಕೂಡ ನೋಡ್ಕೊಂಡು ಬಂದಿರುವಂತಹ ಜಾಗ. ಚಿತ್ರರಂಗದಲ್ಲಿ ಇಂಥದಕ್ಕೆಲ್ಲ ಆಸ್ಪದಗಳನ್ನ ಕೊಡಬಾರ್ದು.